ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನಿಲ್ಲಿ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋಕ್ಕೆ ಅಂತೇಳಿ ತೋಟದ ಕಡೆ ಬಂದೆ. ತೋಟದ ಕಡೆ ಬಂದಾಗ ಎಲ್ಲ ಬೆಳಿಗ್ಗೆ ಎಲ್ಲ ತುಂಬ ಏನೋ ಒಂಥರ ಶಾಂತವಾಗಿ ಚೆನ್ನಾಗಿತ್ತು ಅಂತೇಳಿ ಒಂದು ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದೆ. ಮತ್ತು ಅಡಿಕೆ ತೆಂಗಿನ ತೋಟ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತೇಳಿ ವಿಡಿಯೋ ಮಾಡಿದೆ. ಮತ್ತು ಅಲ್ಲಿ ನಮ್ಮ ತೆಂಗಿನ ತೋಟದಲ್ಲಿ ಅವಳಿ ಜೋಳಿ ತೆಂಗಿನ ಮರ ಕೂಡ ಇತ್ತು. ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದೆ. ಇದಕ್ಕೆ 50 ವರ್ಷ ಆಗಿದೆ ಈ ಮರಕ್ಕೆ. ಇನ್ನು ತುಂಬ ಚೆನ್ನಾಗಿ ಫಲ ಎಲ್ಲ ಚೆನ್ನಾಗಿ ಬಿಡುತ್ತೆ. ಅದ್ರ ಜೊತೆನೇ ಅಡಿಕೆ ಗಿಡ ಎಲ್ಲ ಇತ್ತು ಅಂತೇಳಿ ಅದನ್ನು ಕೂಡ ಸ್ವಲ್ಪ ವಿಡಿಯೋ ಮಾಡಿದೆ. ಗ್ರೀನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಆ ವಿಡಿಯೋ ಮಾಡುವಾಗ ಅಲ್ಲಿ ಒಂದೆರಡು ನವಿಲುಗಳಿದ್ವು, ಅದಕ್ಕೆ ಎಲ್ಲ ಬಿಚ್ಚಿತ್ತು. ಆದರೆ ಆ ಥರದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಸ್ವಲ್ಪ ಝೂಮ್ ಮಾಡಿಕೊಂಡು ವಿಡಿಯೋ ಮಾಡಿದ್ದೀನಿ. ಅದು ಸೌಂಡ್ ಕೇಳಿದ ತಕ್ಷಣವೇ ಓಡಿಬಿಟ್ವು. ತೋಟದೊಳಗಡೆ ಅಂತೂ ತುಂಬಾ ನವಿಲಿರುತ್ತೆ, ಆದರೆ ವಿಡಿಯೋ ಮಾಡೋಕ್ಕಾಗಲ್ಲ. ಸೌಂಡ್ ಎಲ್ಲ ತುಂಬಾ ಚೆನ್ನಾಗಿ ಕೇಳಿಸ್ತಿರುತ್ತೆ. ಆದರೆ ಇವತ್ತಿಲ್ಲೋ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿದ್ದಷ್ಟೇ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಎಲ್ಲ ಮುಗಿಸಿ ನನಗೆ ಹೂ ಕಿತ್ಕೊಳ್ಳೋಣ ಅಂತೇಳಿ ಹೂ ಕಿತ್ಕೋತಾ ಇದ್ದೀನಿ. ಗಿಡದಲ್ಲಿ ದಾಸವಾಳ ಇದ್ವು ಅಂತೇಳಿ ಹೂವನ್ನೆಲ್ಲ ನಾನು ಕಿತ್ಕೊಂಡೆ. ಇಲ್ಲಿ ಬೇರೆ ಯಾವ ಹೂ ಕಿತ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ದಾಸವಾಳ ಹೂವು ತುಂಬ ಜಾಸ್ತಿ ಇತ್ತು ಅಂತೇಳಿ ಅದನ್ನೇ ಕಿತ್ಕೊಂಡು ಬಂದೆ. ಬಂದ ನಂತರ ಇಲ್ಲಿ ದೇವ್ರ ಮನೆಗೆ ಬಂದು ಹೂವನ್ನೆಲ್ಲ ದೇವರಿಗೆಲ್ಲ ಮುಡಿಸಿ ಪೂಜೆ ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ. ಈ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಪೂಜೆ ಮುಗಿಸಿ ನಾನಿಲ್ಲಿ ಅಡುಗೆ ಮನೆಗೆ ಬಂದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ. ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೆ. ಆವಾಗ ಪಡ್ಲಕಾಯಿ ಇತ್ತು. ಆ ಪಡ್ಲಕಾಯಲ್ಲಿ ಪಲ್ಯ ಮಾಡೋಣ ಅಂಥೇಳಿ ಪಡ್ಲಕಾಯಿನ ತೆಗೆದಿಟ್ಕೊಂಡು ಈ ಥರ ಅದನ್ನ ಮೇಲೆ ಇರುತ್ತಲ್ಲ ಸಿಪ್ಪೆ ಒಂದು ಕೊಟ್ಟಿರುತ್ತೆ, ಅದನ್ನೆಲ್ಲ ಈ ಥರ ಹೊರ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಅದನ್ನು ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ತುಂಬ ದೊಡ್ಡದಾಗೂ ಕಟ್ ಮಾಡ್ಕೊಂಡಿಲ್ಲ, ಸಣ್ಣದಾಗೂ ಕಟ್ ಮಾಡಿ ಮೀಡಿಯಮ್ ಪೀಸಸ್ನಾಗೆ ಕಟ್ ಮಾಡಿಕೊಂಡೆ. ನೋಡಿ, ಒಂದು ಪಡವಲಕಾಯಲ್ಲಿ ಇಷ್ಟು ಪೀಸಸ್ ಬಂತು ನನಗೆ. ಮತ್ತು ಅದರ ಬೀಜನೂ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಬೀಜನೂ ಕೂಡ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಇಷ್ಟ ಆಗಿದೆ. ಇದಾದ ನಂತರ ನಾನಿಲ್ಲಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಜಾರ್ ತೊಗೊಂಡು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ ಹಾಕ್ಕೊಂಡೆ, ಮತ್ತು ಒಂದು ಉಂಡೆ ಬೆಳ್ಳುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಮತ್ತು ಒಂದೆರಡು ಪೀಸಸ್ಸು ಶುಂಠಿನೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ಹಣ್ಣು, ಒಂದು ದೊಡ್ಡ ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ಹಾಕ್ಕೊಂಡ ನಂತರ ನಾನಿಲ್ಲಿ ಅದ್ರ ಜೊತೆನೇ ಖಾರದ ಪುಡಿನೂ ಹಾಕೋತಾ ಇದ್ದೀನಿ. ಈ ಖಾರದ ಪುಡಿ ಏನಪ್ಪ ಅಂತ ಹೇಳಿದ್ರೆ ಧನಿಯಾ ಮತ್ತು ಅಚ್ಚ ಖಾರದ ಪುಡಿ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥದ್ದು. ನಾವು ಮಸಾಲೆ ಮಾಡುವಂಥ ಗೊಜ್ಜುಗಳ ಆ ಥರ ಯೂಸ್ ಮಾಡೋವಂಥವಕ್ಕೆಲ್ಲ ನಾನು ಇದೇ ಪುಡಿ ಹಾಕ್ಕೊಳ್ಳೋದು. ರುಬ್ಬೆಲ್ಲ ನೀಟಾಗಿ ಇಟ್ಕೊಂಡೆ. ರುಬ್ಬೆಲ್ಲ ಆದ ನಂತರ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಾದ ನಂತರ ನಾನಿಲ್ಲಿ ಚಿಕ್ಕದಾಗಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಒಗ್ಗರಣೆಗೆ ಹಾಕಿದೆ. ಅದಾದ ನಂತರ ನನಗೆ ಕಸ್ತೂರಿ ಮೇಥಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಮಸಾಲೆ ಇಂಥ ಪದಾರ್ಥಗಳಿಗೆ ನಾನು ಹಾಕ್ತಾಯಿರ್ತೀನಿ ಆಲ್ಮೋಸ್ಟಲ್ಲು ಕಸ್ತೂರಿ ಮೇಥಿನ. ಹಾಗಾಗಿ ಎಣ್ಣೆಲ್ಲ ಅದನ್ನು 1-2 ಸೆಕೆಂಡ್ ಬಾಡಿಸ್ಕೊಂಡೆ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನೋಡಿ ಇಲ್ಲಿ ಪಡವಲಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು 1-2 ಸೆಕೆಂಡ್ ಹಾಗೆ ಬಾಡಿಸ್ಕೊತಾ ಇದ್ದೀನಿ. ಅದ್ರ ಜೊತೆನೇ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡ ನಂತರ ನಾನಿಲ್ಲಿ ಕಡಲೆಕಾಳನ್ನ ರಾತ್ರಿನೇ ಎಲ್ಲ ನೆನೆಸಿಟ್ಟಿದ್ದೆ. ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡು ಇದನ್ನು ಕೂಡ ಬೇಯಕ್ಕೆ ಅದ್ರ ಜೊತೆಲಿ ಹಾಕ್ತಾಯಿದ್ದೀನಿ. ಕಡಲೆಕಾಳನ್ನ ನಾನು ಮೊದಲೇನು ಬೇಯಿಸ್ಕೊಂಡಿಲ್ಲ, ಬೇಯಿಸ್ಕೊಳ್ಳೋದಿದ್ರೆ ಬೇಯಿಸಿಟ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ನೆನೆಸಿರೋದನ್ನೇ ಹಾಕ್ತಾಯಿದ್ದೀನಿ. ಅದನ್ನು 1-2 ಸೆಕೆಂಡ್ ಹಾಗೆ ಬಾಡಿಸ್ಕೊಂಡು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಮಸಾಲೆನೂ ಕೂಡ 1-2-3 ಸೆಕೆಂಡು ಹಾಗೆ ತರಕಾರಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಸಾಲೆ ವಾಸನೆಯೂ ಹಸಿ ವಾಸನೆ ಇರುತ್ತಲ್ಲ ಮಸಾಲೆದು, ಅದು ಹೋಗುತ್ತೆ, ಚೆನ್ನಾಗಿ ಅನಿಸುತ್ತೆ ಆವಾಗ. ಅದ್ರ ಜೊತೆನೇ ಸ್ವಲ್ಪ ಇವಾಗಲೇ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಹಾಗೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಸ್ವಲ್ಪ ಬೇಯಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಒಂದು 10-5 ನಿಮಿಷ ಲಿಟ್ಲನ್ನ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಿ. ಅದಾದ ನಂತರ ನಾನಿಲ್ಲಿ ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡಿದ್ದೀನಿ. ನೋಡಿ, ಕಡಲೆಕಾಳು ಮತ್ತು ಪಡವಲಕಾಯಿ ಎಲ್ಲ ನೀಟಾಗೆಲ್ಲ ಬೆಂದಿದೆ. ಇವಾಗ ಅದು ಗ್ರೇವಿ ರೆಡಿ ಆಯಿತು. ಗ್ರೇವಿ ರೆಡಿ ಆದ ನಂತರ ನಾನಿಲ್ಲಿ ಅದಕ್ಕೋಸ್ಕರ ಕಾಂಬಿನೇಷನ್ನಾಗಿ ಪಲ್ಯಗೆ ಚಪಾತಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಚಪಾತಿನೂ ಅಷ್ಟೇ ಯಾವ ರೀತಿ ಒತ್ತೋದು ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ನೀಟಾಗಿ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತೇಳಿ, ಪದರವಾಗಿರುತ್ತೆ ಅಂತೇಳಿ ಈಗ ಒತ್ತೋದು ಅಂತಲೂ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡು ಈ ರೀತಿಯಾಗಿ ಒತ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿಗೆ ಒಂದು ಉಂಡೆ ಮಾಡಿಕೊಂಡು ಇವಾಗ ಅದನ್ನು ನೋಡಿ ಈಗ ಲಟ್ಟಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಲಟ್ಟಿಸ್ಕೊಂಡು ಈ ರೀತಿಯಾಗಿ ಜಿಗ್ಜಾಗ್ ಟೈಪು ಈ ಥರ ಮಾಡ್ಕೊಳ್ಳಿ. ಆವಾಗ
ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಎಲ್ಲನ ಫುಲ್ಲು ಎಂಡ್ವರೆಗೂ ಈ ಥರ ಮಾಡಿಕೊಂಡು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ಮಾಡಿಕೊಂಡು ಈ ರೀತಿಯಾಗಿ ರೌಂಡಾಗಿ ಸುತ್ಕೋಬೇಕು. ಸುತ್ತಕೊಂಡು ಇದನ್ನು ಇನ್ನೂ ಒಂದು ಸಲ ಚಪಾತಿ ಹೇಗೆ ಒತ್ತಿರೋ ಹಾಗೆ ಅದೇ ರೀತಿ ಒತ್ಕೊಳ್ಳಿ. ಒತ್ಕೊಂಡೆಲ್ಲ ಆದಮೇಲೆ ಅದನ್ನು ಇವಾಗ ನಾನು ತವೆ ಕಾಯಕ್ಕೆ ಇಟ್ಟಿದ್ದೆ, ತವೆ ಕಾದಿದೆ. ಅದಾದ ನಂತರ ನಾನೀಗ ತವೆಯಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಬೇಯಬೇಕಾದ್ರಷ್ಟೇ ಒಂದು ಸೈಡು ಬೇಯಿಸ್ಕೊಳ್ಳಿ, ಎಣ್ಣೆ ಹಾಕಕ್ಕೆ ಹೋಗ್ಬೇಡಿ. ಮತ್ತು ಉಲ್ಟಾ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಆಮೇಲೆ ಸ್ವಲ್ಪ ನೀವು ಎಣ್ಣೆನ ಹಾಕಿ. ಈಗ ಮತ್ತೆ ಇನ್ನೊಂದು ಆ ಸೈಡು 2 ಸೈಡು ಕೂಡ ಹಾಕಬೇಕು. ಎಣ್ಣೆ ಹಾಕಿ ನೀಟಾಗಿ ಒಂದು ಸೈಡನ್ನು ನೀಟಾಗಿ ಬೇಯಿಸ್ಕೊಂಡು ಇನ್ನೊಂದು ಸೈಡನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಅದನ್ನು ಕಟ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಅದು ಲೇಯರ್ ಟೈಪ್ ಬರುತ್ತೆ. ಇವಾಗ ಒಂದೊಂದು ಪೀಸ್ನೇ ಕಿತ್ಕೊಂಡು ತಿನ್ನಬೇಕಾದ್ರೂ ಗೊತ್ತಾಗ್ಬಿಡುತ್ತೆ ಅದು ಲೇಯರಾಗಿ ಬರ್ತಾ ಇರೋದು. ಅದೇ ರೀತಿ ಅದಾದಮೇಲೆ ಇನ್ನೊಂದು ಥರ ಈ ರೀತಿ ಒತ್ಕೋತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಈ ಥರ ಒತ್ಕೊಳ್ಳಿ. ಒತ್ತಬೇಕಾದ್ರೆ ಇದನ್ನು ಮಧ್ಯದಲ್ಲಿ ಹೆಚ್ಚು ಪ್ರೆಸ್ ಮಾಡಿ ಒತ್ತಬೇಡಿ, ಸೈಡ್ ಒತ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಅದಾದ ನಂತರ ನಾನಿಲ್ಲಿ ನೋಡಿ ಈಗ ಒಂದು ಸೈಡ್ ಬೇಯಿಸ್ಕೊಂಡು ಇನ್ನೊಂದು ಸೈಡನ್ನು ಒಂದು ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಅದಾದ ನಂತರ ನಾನು ಅದು ಒಂದು ಸೈಡೇ ಬೇಯ್ತಾ ಇರಬೇಕು ನಿಧಾನಕ್ಕೆ. ನೋಡಿ ಇವಾಗ ಯಾವ ರೀತಿ ಉಬ್ಬುತ್ತೆ ಅಂತ, ಉಬ್ಕೊಳ್ತಾ ಬರುತ್ತೆ. ಮಧ್ಯದಲ್ಲಿ ಪ್ರೆಸ್ ಮಾಡೋಕ್ಕೆ ಒತ್ಬಾರ್ದು, ಸೈಡಲ್ಲಿ ಒತ್ಕೊಂಡು ನೋಡಿ ಎಷ್ಟು ಲೇಯರ್ಸ್ ಎಲ್ಲ ಹೆಂಗೆ ಬರುತ್ತೆ ಅಂತ. ಈ ರೀತಿಯೂ ಕೂಡ ಒತ್ಕೊಂಡ್ರು ಚೆನ್ನಾಗಿರುತ್ತೆ. ಜಿಗ್ಜಾಗು ಮತ್ತು ಈ ರೀತಿ ಸ್ಕ್ವೇರ್ ಟೈಪಲ್ಲಿ ಒತ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಚಪಾತಿ ನೋಡಿ ಇಷ್ಟು ಚೆನ್ನಾಗಾಗಿತ್ತು. ಇವಾಗ ಪಲ್ಯ ರೆಡಿ ಆಗಿತ್ತಲ್ಲ, ಪಲ್ಯ ಜೊತೆ ನಾನಿಲ್ಲಿ ಚಪಾತಿ ಮತ್ತು ಪಲ್ಯ ಎರಡನ್ನೂ ಕೂಡ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ. ನೀವು ಈ ರೀತಿ ಚಪಾತಿನ ಮಾಡ್ಕೊಳ್ಳಿ, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಪಡ್ಲಕಾಯಿ ಪಲ್ಯನೂ ಕೂಡ ಚೆನ್ನಾಗಿದೆ, ನೀವು ಒಮ್ಮೆ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಮತ್ತು ಲಂಚ್ಗೂ ಚೆನ್ನಾಗಿರುತ್ತೆ, ಬಾಕ್ಸ್ಗೆಲ್ಲ ಹಾಕ್ಬೋದು ಮಕ್ಳಿಗೂ ಕೂಡ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಹೇಗಿದೆ ಈ ರೆಸಿಪಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.